ಏನು ಗೊತ್ತಾ, ತುಂಬ ಜನ ಹುಡುಗರು ಏನು ಅನ್ಕೋತಾರೆ, ಹುಡುಗಿರ್ ಲೈಫ್ ಬಿಡಿ, ಮ್ಯಾರೇಜ್ ಆದರೆ ಸೆಟಲ್ಡ್ ಅಂತ. ಆದರೆ ಅವ್ರಿಗೇನು ಗೊತ್ತು, ಕಾಲೇಜ್ ಮುಗಿಸಿ ಜಾಬ್ಗೆ ಅಂತ ಬೇರೆ ಕಡೆ ಫ್ಯಾಮಿಲಿ ಬಿಟ್ಟು ಸಿಂಗಲ್ಲಾಗಿ ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಅಂತ. ಮನೇಲಿ ಸ್ವಲ್ಪ ಟಿಫನ್ ಲೇಟ್ ಆಯಿತು ಅಂದ್ರೂ ಅಥವಾ ಸ್ವಲ್ಪ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೂ ಅಮ್ಮನ ಮೇಲೆ ಅಷ್ಟೊಂದು ಕಿರ್ಚಾಡ್ತಿದ್ದವ್ರು ನಾವು ರೂಮಲ್ಲಿ ಟೇಸ್ಟ್ ಇಲ್ದೇರ, ಉಪ್ಪು ಖಾರ ಇಲ್ದೇರ ಊಟ ಮಾಡಿಕೊಂಡು ಟೈಮ್ ಸರಿಯಾಗಿ ನಿದ್ದೆ ಮಾಡ್ದೇರ ರೂಮಲ್ಲಿ ಒಬ್ಬರೇ ರೂಮ್ಮೇಟ್ಸ್ ಜೊತೆ ಇರೋಣ ಅಂದರೆ ಅವ್ರಿಗೆ ನಾವು ಅಡ್ಜಸ್ಟ್ ಆಗಲ್ವೋ ಇಲ್ಲ ಅವ್ರಿಗೆ ನಮ್ಗೆ ಅಡ್ಜಸ್ಟ್ ಆಗ್ತಿಲ್ವೋ ಒಂದು ಗೊತ್ತಾಗ್ತಿಲ್ಲ. ಮನೆಯಿಂದ ಹೊರಗಡೆ ಬರಬೇಕಿದ್ರೆ ತುಂಬ ಖುಷಿಯಿಂದ ಬರ್ತೀವಿ. ಸದ್ಯ ಇವಾಗಾದರೂ ಫ್ರೀಡಮ್ ಆಗಿರ್ಬೋದು, ಯಾರ್ದು ರಿಸ್ಟ್ರಿಕ್ಷನ್ಸ್ ಇರಲ್ಲ ಅಂತ, ಸಂಡೇ ಎಲ್ಲ ಔಟ್ಸೈಡ್ ಸುತ್ತಾಡ್ಬೋದು ಅಂತ. ಬಟ್ ರಿಯಲ್ ಲೈಫ್ ಸ್ಟಾರ್ಟ್ ಆಗೋದೇ ಫ್ಯಾಮಿಲಿ ಬಿಟ್ಟು ಹೊರಗಡೆ ಬಂದಾಗ. ಯಾಕಂದರೆ ಫ್ರೀಡಮಾಗಿ ಇದ್ದೀವಿ, ಎಷ್ಟು ಅಂದರೆ ಹುಷಾರಿಲ್ಲ ಅಂದರೂ ಕೇಳೋರಿಲ್ಲ, ಮನೇಲಿ ಹೇಳೋಣ ಅಂದರೂ ಸುಮ್ಮನೆ ಗಾಬರಿ ಆಗ್ತಾರೆ ಅಂದ್ಕೊಂಡು ಹುಷಾರಿಲ್ಲ ಅಂದರೂ ಹೊರಗೆ ಹೋಗ್ತಿದ್ದೀವಿ. ಓಕೆ, ವೀಕೆಂಡಲ್ಲಾದರೂ ಔಟ್ಸೈಡ್ ಸುತ್ತಾಡೋಣ ಅಂದ್ಕೊಂಡ್ರೆ ರಾಶಿ ರಾಶಿ ಬಟ್ಟೆ ಬಿದ್ದಿರುತ್ತೆ, ಮನೆ ಕ್ಲೀನಿಂಗು ಅದು ಇದು ಅಂತ ಮುಗಿಸೋಷ್ಟರೊಳಗೆ ವೀಕೆಂಡೇ ಮುಗ್ದೋಗಿರುತ್ತೆ. ಇವಾಗ ಗೊತ್ತಾಗ್ತಿದೆ ಅಮ್ಮನ ವ್ಯಾಲ್ಯೂ. ನಾವು ಮನೇಲಿದ್ದಾಗ ಅಮ್ಮ ನಮಗೋಸ್ಕರ ಅಂತ ಇಷ್ಟೆಲ್ಲ ಮಾಡ್ತಿದ್ಲು ಅಂತ. ಇನ್ನು ಪ್ರೀತಿಸಿದ ಹುಡುಗನ ವಿಷಯಕ್ಕೆ ಬಂದರೆ, ಲವ್ ಮಾಡಿದ ಹುಡುಗಿಗೆ ಟೈಮ್ ಕೊಡೋಕ್ಕೆ ಟೈಮೇ ಇರಲ್ಲ. ಆದರೆ ಯಾವಾಗ ನೋಡಿದ್ರೂ ಸೋಷಿಯಲ್ ಮೀಡ್ಯಾದಲ್ಲಿ ಬ್ಯುಸಿ ಇರ್ತಾರೆ. ಯಾವಾಗಲೂ ಪ್ರೀತಿಸಿರೋ ಹುಡುಗ ಟೈಮ್ ಇಲ್ಲದೆ ಇದ್ರೂ ಬ್ಯುಸಿ ಇದ್ರೂ ನಿಮ್ಗೆ ಟೈಮ್ ಮಾಡ್ಕೊಂಡು ಟೈಮ್ ಕೊಡ್ತಾನೆ. ಯಾರು ರಿಯಲ್ಲಾಗಿ ಲವ್ ಮಾಡಲ್ವೋ ಅವರು 1000 ರೀಸನ್ಸ್ನ ಹೇಳ್ತಾರೆ. ಇದೆಲ್ಲ ಹೇಳ್ಕೊಳ್ಳೋಕ್ಕೆ ಒಬ್ಬರು ರೂಮ್ಮೇಟ್ಸ್ ಆದರೂ ಜೊತೇಲಿರಬೇಕಿತ್ತು, ಇಲ್ಲ ಯಾರಾದರೂ ಫ್ರೆಂಡ್ಸ್ ಇರಬೇಕು ಅಂತ ನಮಗೆ ಈ ಟೈಮಲ್ಲಿ ಅನಿಸುತ್ತೆ. ಇದೆಲ್ಲ ಬೇರೆಯವ್ರ ಜೊತೆ ಹೇಳ್ಕೊಳಕ್ಕಾಗ್ದಾರ ಒಳಗಡೆ ಒದ್ದಾಡ್ತಿರ್ತೀವಿ, ಆದರೆ ಮೇಲ್ಗಡೆ ನಗ್ತಿರ್ತೀವಿ. ಆದರೆ ಹೊರಗಡೆ ಜನಕ್ಕೆ ನೋಡು ಎಷ್ಟು ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡ್ತಿದ್ದಾಳೆ ಅನ್ನೋ ಥರ ಅನ್ಕೋತಾರೆ. ಓಕೆ, ಇದೆಲ್ಲ ಬೇಡ, ಸುಮ್ಮನೆ ಫ್ಯಾಮಿಲಿ ಜೊತೆ ಇದ್ಬಿಡೋಣ ಅಂದ್ಕೊಂಡ್ರೆ ಫ್ಯಾಮಿಲಿ ಕಮಿಟ್ಮೆಂಟ್ಗಳು ಕಣ್ಮುಂದೆ ಬರುತ್ತೆ. ಸರಿ ಬಿಡು, ಕಷ್ಟನೋ ಸುಖನೋ ಇಲ್ಲೇ ವರ್ಕ್ ಮಾಡ್ಕೊಂಡು ಇದ್ಬಿಡೋಣ ಅನ್ಕೋತೀವಿ. ಈ ಕತೆ ಯಾರೆಲ್ಲ ಫ್ಯಾಮಿಲಿ ಬಿಟ್ಟು ಹೊರಗಡೆ ಬಂದು ಸಿಂಗಲ್ಲಾಗಿ ಲೈಫ್ ಲೀಡ್ ಮಾಡ್ತಿರ್ತಾರಲ್ಲ, ಆ ಪ್ರತಿಯೊಂದು ಹೆಣ್ಣಿನ ಕತೆ ಇದಾಗಿರುತ್ತೆ. ಇವಾಗ ಹೇಳಿ ನೋಡೋಣ, ಹುಡುಗಿರ್ ಲೈಫು ತುಂಬ ಸೆಟಲ್ಡ್ ಆಗಿದೆ, ಸೋ ಈಸಿ ಅಂತ.